ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಾಂಸಾರಿಕವಾದಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಅದನ್ನ ಸರಳ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ. ಹಾಗೇ ಬಿಟ್ಟರೆ ತುಂಬ ಜಟಿಲವಾದಂತಹ ಸಮಸ್ಯೆಯಾಗಿ ಪರಿವರ್ತನೆ ಆಗುವಂತಹ ಸೂಚನೆಯೂ ಕೂಡ ಇದೆ. ಪ್ರೇಮಿಗಳಿಗೆ ಪರಸ್ಪರ ಬೇಸರ ನೋವು ಆಗತಕ್ಕಂತಹ ದಿವಸ. ಅದನ್ನು ನಿವಾರಣೆ ಮಾಡಿಕೊಳ್ಳಿ. ಮಾನಸಿಕವಾದಂತಹ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಮನಸ್ಸು ಹಾಗೇ ಇರಬೇಕು, ಸ್ಥಿತಪ್ರಜ್ಞರಾಗೇ ಇರಬೇಕು. ಮನಸ್ಸು ಸ್ವಭಾವತಃ ತುಂಬ ಚಂಚಲವಾದ್ದು. ನಮ್ಮ ಹತೋಟಿಗೆ ಅದನ್ನು ತಂದುಕೊಳ್ಳುವಂತಹ ಪ್ರಯತ್ನ ನಮ್ಮದಾಗಿದ್ದರೆ ಒಂದಷ್ಟು ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಆಗತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ, ತೊಂದರೆಗೆ ಕಾರಣವಾದೀತು. ಕಿರಿಯರ ಮಾತನ್ನೂ ಕೂಡ ಆಧರಿಸಿದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭ ಆಗತ್ತೆ. ಚಿಕ್ಕವರು ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆ ಮಾತನ್ನು ತಾತ್ಸಾರ ಮಾಡಬೇಡಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅವರು ಆಡ್ತಕ್ಕಂತಹ ಮಾತನ್ನೇ ಮುಖ್ಯ ನೆಲೆಗೆ ತಂದು ಅದರ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿ ಲಾಭ ಇದೆ ಎನ್ನುವಂಥದ್ದು. ಮನೆಯ ವಾತಾವರಣಕ್ಕೆ ಯಾವುದೇ ರೀತಿಯ ಭಂಗವನ್ನು ತರಬೇಡಿ. ಮನೆಯಲ್ಲಿ ಅಶಾಂತಿಯೋ ಅಶುಭವೋ ಅಶಿಸ್ತೋ ಅಸಮಾಧಾನವೋ ಯಾವುದೂ ಕೂಡ ಬೇಡ. ಎಲ್ಲವೂ ಕೂಡ ಸ್ವಾಭಾವಿಕವಾಗಿ ನಡ್ಕೊಂಡು ಹೋಗುವ ಹಾಗೆ ನೀವು ವರ್ತಿಸ್ಬೇಕಾಗತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಕೆಲಸವನ್ನು ಬದಲಾಯಿಸಬೇಕು, ಸ್ಥಳವನ್ನು ಬದಲಾಯಿಸಬೇಕು, ಇರುವಂತಹ ಮನೆಯನ್ನು ಬದಲಾಯಿಸಬೇಕು, ವಾಹನವನ್ನು ಬದಲಾಯಿಸಬೇಕು, ಇವೆಲ್ಲ ಆಲೋಚನೆಗೆ ಬರುತ್ತೆ. ಮನಸ್ಥಿತಿಯನ್ನು ಬದಲಾಯಿಸಬೇಕು ಅನ್ನುವಂಥದ್ದು ಮಾತ್ರ ಆಲೋಚನೆಗೆ ಬರಲ್ಲ. ಏನು ಮಾಡಬೇಕು? ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಹೋಗುವ ಹಾಗೆ ಮೊದಲು ಬದಲಾವಣೆಯನ್ನು ತಂದುಕೊಳ್ಳಿ. ನಂತರದಲ್ಲಿ ಎಲ್ಲವೂ ತನ್ನಿಂದ ತಾನೇ ಆಯಾ ಸಂದರ್ಭಕ್ಕನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ನಿಮಗೆ ಒಳ್ಳೆಯತನ್ನ ಮಾಡ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಅದು ಪ್ರಯೋಜನಕ್ಕೆ ಬರಬೇಕು. ಕೇವಲ ಚರ್ಚೆ ಮಾಡಿದ ತಕ್ಷಣ ಏನೋ ಒಳ್ಳೆಯದಾಗತ್ತೆ ಅಂತಲ್ಲ, ಕಾರ್ಯರೂಪಕ್ಕೆ ತರಬೇಕು. ಬದಲಾವಣೆಗೆ ಹಂಬಲಿಸ್ತಾ ಇರತಕ್ಕಂತಹ ನಿಮಗೆ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಸುಸ್ಥಿರವಾದಂತಹ ಮನಸ್ಥಿತಿ ಇರಬೇಕಾಗತ್ತೆ. ಸಾಂಸಾರಿಕವಾದಂತಹ ನಿಲುವನ್ನು ನೀವು ಗಟ್ಟಿ ಮಾಡಿಕೊಳ್ಬೇಕು. ಸಂಸಾರದಲ್ಲಿ ಯಾವುದೇ ರೀತಿಯ ಅನುಮಾನವಾಗಲಿ ಅಥವಾ ಬೇರೆ ಬೇರೆ ಅಭಿಪ್ರಾಯಗಳನ್ನು ಗಟ್ಟಿ ಮಾಡುವಂಥದ್ದಾಗಲಿ ಯಾವುದೂ ಕೂಡ ಅಲ್ಲಿ ಆಗಬಾರದು ಅನ್ನುವಂಥದ್ದು. ವಾಹನ ಖರೀದಿಯ ಬಗ್ಗೆ ಹೆಚ್ಚು ವಿಚಾರವನ್ನು ಮಾಡ್ತೀರಿ. ವಾಹನ ಬೇಕೇ ಬೇಕು ಅನ್ನುವಂತಹ ಯಾವುದೋ ಒಂದು ಹಠಕ್ಕೆ ಬೀಳ್ತೀರಿ ಅನ್ನುವಂತಹ ಸೂಚನೆ ಇಲ್ಲಿ ಗೊತ್ತಾಗುತ್ತೆ. ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ. ಯಾಕೆ? ಮಕ್ಕಳ ಬಗ್ಗೆ ಅನುಮಾನನ ಅಥವಾ ನಮ್ಮ ಕರ್ತವ್ಯವನ್ನು ಮಾಡಿ ನಾವು ಪೂರೈಸಿಬಿಡೋಣ ಅನ್ನುವಂತಹ ಅರ್ಥನ ಯಾವುದು ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಮಾನಸಿಕವಾದಂತಹ ಭಯವನ್ನು ದೂರ ಮಾಡಿಕೊಳ್ಳಿ. ಆತಂಕದಿಂದ ಮತ್ತಷ್ಟು ನೀವು ಕುಗ್ಗಿ ಹೋಗ್ತೀರಿ. ಧೈರ್ಯದಿಂದ ಬಂದಿದ್ದನ್ನು ಎದುರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಒಳ್ಳೆಯ ಮಾರ್ಗ ಇರಲಿ ಎನ್ನುವಂಥದ್ದಷ್ಟೇ ಇಲ್ಲಿಯ ಸಲಹೆ ಆಗಿರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಅಥವಾ ಒಳ್ಳೆಯ ಒಂದು ಸಮಾಧಾನಕರವಾದಂತಹ ಒಂದು ವಾತಾವರಣ, ತಮ್ಮ ವಿದ್ಯಾ ಜೀವನಕ್ಕೆ ಬೇಕಾದಂತಹ ಅನುಕೂಲ ಸಿಕ್ಕುವಂತಹ ದಿವಸವಾಗುತ್ತೆ. ಒಂಟಿತನವನ್ನು ಬಯಸ್ತೀರಿ. ನನ್ನ ಒಬ್ಬನ್ನೇ ಇರೋಕ್ಕೆ ಬಿಟ್ಬಿಡಿ ಅಂತ ಹೇಳಿ ಅಂಗಲಾಚ್ತೀರಿ. ಆದರೆ ಅದು ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಇವತ್ತು ನೀವು ಒಬ್ಬನೇ ಇರಬೇಕು ಅಂತ ಹೇಳಿ ಅಂದ್ಕೊಂಡ್ಬಿಟ್ರೆ ಹಿಂದಿನ ಒಂದು ವ್ಯವಸ್ಥೆ ಏನು ಅಥವಾ ನಿಮ್ಮ ಆಲೋಚನೆಗಳೇನು ಇವೆಲ್ಲವೂ ಕೂಡ ಗಣನೆಗೆ ಬರುವಂಥದ್ದಾಗುತ್ತೆ. ಹಿರಿಯರು, ಮೇಲಧಿಕಾರಿಗಳು ನಿಮ್ಮನ್ನ, ನಿಮ್ಮ ಕೆಲಸವನ್ನ, ನಿಮ್ಮ ಪ್ರಾಮಾಣಿಕತೆಯನ್ನ ಪ್ರಶಂಸೆ ಮಾಡಬಹುದು. ಆದರೆ ನೀವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರಾಗಿದ್ದೀರಿ ಅನ್ನುವಂಥದ್ದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಬಯಸಿದಂತಹ ಕೆಲಸದಿಂದ ಸಂತೋಷವಾಗುತ್ತೆ. ನೀವು ಯಾವ ಕೆಲಸವನ್ನ ಇಷ್ಟಪಡ್ತೀರೋ ಅದೇ ಕೆಲಸ ನಿಮಗೆ ಸಿಕ್ಕತ್ತೆ. ಯಾವ ಜವಾಬ್ದಾರಿಯನ್ನು ನಾನು ಪೂರೈಸಬಲ್ಲೆ ಅಂತ ಹೇಳಿ ನೀವು ಅಂದ್ಕೊಳ್ತಿರೋ, ಲೆಕ್ಕಾಚಾರ ಹಾಕ್ತಿರೋ
ಅದೇ ಜವಾಬ್ದಾರಿ ನಿಮ್ಮ ಕೈಗೆ ಸಿಕ್ಕತ್ತೆ. ಆಗ ಸ್ವಾಭಾವಿಕವಾಗಿ ಮನಃಪೂರ್ವಕವಾಗಿ ನಿಮಗೆ ಸಂತೋಷ ಆಗ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಅಸಮಾಧಾನ, ಬೇಸರವಾಗುತ್ತೆ. ನೀವು ಹೊರಗಡೆ ಎಲ್ಲ ಏನು ಸಾಧನೆ ಮಾಡಿದ್ರೆ ಏನು, ಗಂಡ ಹೆಂಡತಿನೇ ಚೆನ್ನಾಗಿಲ್ಲ, ಅನ್ಯೋನ್ಯತೆ ಇಲ್ಲ, ಕೌಟುಂಬಿಕವಾಗಿ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಅಂತಂದ್ರೆ ಪ್ರಯೋಜನ ಏನಾದೀತು? ಅದರ ಪ್ರಭಾವ, ಪರಿಣಾಮ ಬೇರೆಯವರ ಮೇಲೆ ಹೇಗೆ ಬೀಳುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗುತ್ತೆ. ಇದು ಆತಂಕಕ್ಕೆ ಕಾರಣವಾಗುತ್ತೆ. ನೀವು ಯಾವುದೋ ಬೇರೆ ಕೆಲಸದಲ್ಲಿ ಇರ್ತೀರಿ, ತಾಯಿಯವರಿಗೆ ಆರೋಗ್ಯ ಸರಿಯಿಲ್ಲ ಅನ್ನುವಂತಹ ವಿಚಾರ ಕೇಳಿದಾಗ ಎಷ್ಟು ಗೊಂದಲವಾದೀತು, ನಿಮಗೆ ಆತಂಕ ಎಷ್ಟರ ಮಟ್ಟಿಗಾದೀತು. ಇದನ್ನೆಲ್ಲ ಎದುರಿಸಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೋ ಕಾರಣದಿಂದ ನಿಂತೋಗಿದ್ದಂತಹ ಕೆಲಸಗಳು, ಅಪೂರ್ಣವಾದಂತಹ ಕೆಲಸಗಳನ್ನ ಮೊದಲು ಪೂರ್ಣ ಮಾಡಿಬಿಡಿ. ಇಲ್ಲದೆ ಇದ್ರೆ ಅದನ್ನ ಮುಗಿಸುವಂತಹ ಪ್ರಮೇಯ ಬರುವುದೇ ಇಲ್ಲ ಅಂತ ಅರ್ಥ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ಸಹಾಯ ಮಾಡ್ತಾರೆ, ಯಾರೋ ನನ್ನ ಬೆಂಬಲಕ್ಕೆ ಇರ್ತಾರೆ, ಇದು ಯಾವುದೂ ಬೇಡ. ನಿಮ್ಮ ಪ್ರಯತ್ನ ನಿಮ್ಮದಾಗಿರಲಿ. ಪ್ರಾಮಾಣಿಕತೆಯಿಂದ ನೀವು ವರ್ತಿಸಿ. ಭಗವಂತನ ಅನುಗ್ರಹ, ನಿಮಗಿರುವಂತಹ ಅದೃಷ್ಟ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮನ್ನ ಕೈ ಹಿಡಿಯುವಂಥದ್ದಾಗತ್ತೆ. ಇದರಲ್ಲಿ ಯಾವುದರಲ್ಲಿ ಕೊರತೆ ಆದರೂ ಕೂಡ ನಿಮಗೆ ಅಷ್ಟು ಧಕ್ಕುವುದಿಲ್ಲ ಅಂತ ಹೇಳಿ ನೀವು ತಿಳಿಬೇಕಾಗತ್ತೆ. ಮನಸ್ಸಿನಲ್ಲಿ ಏನೋ ಭಯ ಕಾಡುತ್ತೆ, ಅದನ್ನು ದೂರ ಮಾಡ್ಕೊಳ್ಳಿ. ಪ್ರಾಮಾಣಿಕವಾಗಿದ್ದಾಗ ಭಯಕ್ಕೆ ಯಾಕೆ ಹೆದರಬೇಕು? ಅಂದರೆ ಆ ಒಂದು ರೀತಿಯ ಭಯವನ್ನ ನೀವು ಮನಸ್ಸಿನಲ್ಲಿ ಯಾಕೆ ಇಟ್ಕೊಳ್ಬೇಕು? ಅದಕ್ಕೋಸ್ಕರವಾಗಿ ಯಾಕೆ ಹೆದರಿಕೆಯಿಂದ ನೀವು ಬದುಕಬೇಕು ಅನ್ನುವಂಥದ್ದು ಅರ್ಥ ಆಗತ್ತೆ. ಸಮಯದ ದುರುಪಯೋಗವನ್ನು ಮಾಡ್ಕೊಳ್ಬೇಡಿ, ನಷ್ಟ ಆಗತ್ತೆ. ಸಮಯ ಸಿಕ್ಕಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ, ಸಂಪಾದನೆ ಮಾಡಿ, ಉತ್ತಮರ ಸಂಪರ್ಕವನ್ನ ಇಟ್ಕೊಳ್ಳಿ ಅಂತಕ್ಕಂಥದ್ದು. ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಎಲ್ಲ ರೀತಿಯಿಂದಲೂ ಕೂಡ ತೊಂದರೆಗೆ ಕಾರಣವಾಗುತ್ತೆ. ನರಸಿಂಹಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರುವಂತಹ ಆತಂಕ ದೂರವಾಗಲಿ. ಶುಭವಾಗಿ.